ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನೀವು ಕೇಳ್ತಾ ಇರುವಂತ ವಿಷಯ ನಿನ್ನ ಕಾಲ ಬದಲಾಗ್ತದೆ. ಇವತ್ತು ನೀವು ಯಾವ ಪರಿಸ್ಥಿತಿಯಲ್ಲಿದ್ರೂ ನೆನ್ಪಿಡಿ, ಯಾವ ಕಾಲವೂ ಶಾಶ್ವತ ಅಲ್ಲ. ದೇವರ ಸಮಯದಲ್ಲಿ ಎಲ್ಲವೂ ಬದಲಾಗ್ತದೆ. ಪ್ರಸಂಗಿ 3ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಪ್ರತಿಯೊಂದು ವಿಷಯಕ್ಕೂ ಒಂದು ಕಾಲ ಇದೆ. ಆಕಾಶದ ಕೆಳಗೆ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಸಮಯ ಇದೆ. ಉದಾಹರಣೆಗೆ 1 ಸಮುವೇಲ 1ನೇ ಅಧ್ಯಾಯದಲ್ಲಿ ನೋಡುವಾಗ ಅನ್ನಳು ಮಕ್ಕಳಿಲ್ಲ ಅಂತ ಹೇಳಿ ದೇವರ ಆಲಯದಲ್ಲಿ ಕಣ್ಣೀರಾಗ್ತಾ ಇದ್ಲು. ಆದ್ರೆ ದೇವರು ಆಕೆಯ ಕಣ್ಣೀರನ್ನ ನೋಡಿ ಒಂದು ಮಗುವನ್ನ ಕೊಟ್ರು. ಆಕೆಯ ದುಃಖದ ಕಾಲವನ್ನ ದೇವರು ಸಂತೋಷದ ಕಾಲಕ್ಕೆ ಬದಲಾಯಿಸಿದನು. ಅದೇ ರೀತಿ ಯೋಸೇಫನು ಕೂಡ 13 ವರ್ಷ ಕಾಯ್ಬೇಕಾಯಿತು. ಆದ್ರೆ ದೇವ್ರ ಸಮಯ ಬಂದಾಗ 1 ದಿನದಲ್ಲಿ ಎಲ್ಲವೂ ಬದಲಾಯಿತು. ಹಾಗೆಯೇ ನಿಮ್ಮ ಜೀವನದಲ್ಲೂ ದೇವರ ಸಮಯ ಬಂದಾಗ 1 ದಿನದಲ್ಲಿ ನಿಮ್ಮ ಕತೆ ಬದಲಾಗ್ತದೆ. ಹಾಗಾಗಿ ಫ್ರೆಂಡ್ಸ್, ದೇವರು ಯಾವಾಗಲೂ ತಡ ಮಾಡೋದಿಲ್ಲ. ಆತನ ಸಮಯ ಸೂಕ್ತ ಮತ್ತು ಸಮರ್ಪಕ. ನಾವು ಒಂದು ಹಂತದಲ್ಲಿ ಬಿದ್ದರೂ ದೇವರು ನಮ್ಮನ್ನ ನಿಲ್ಲಿಸೋದಿಲ್ಲ. ಆತನ ಸಮಯದಲ್ಲಿ ನಮ್ಮನ್ನ ಮೇಲಕ್ಕೆತ್ತುತ್ತಾನೆ. ನಿಮ್ಮ ಪ್ರಾರ್ಥನೆ ಫಲ ಕೊಡ್ತದೆ. ಸಮಯ ಬರುವುದಂತೂ ಖಚಿತ. ಜೀವನದಲ್ಲಿ ಎಲ್ಲರಿಗೂ ಏರಿಳಿತಗಳಿರ್ತವೆ. ಬೇಸಿಗೆಯ ನಂತರ ಮಳೆಗಾಲ ಬರ್ತದೆ, ಚಳಿಗಾಲದ ನಂತರ ವಸಂತ ಬರ್ತದೆ. ಹಾಗೆಯೇ ನೋವಿನ ನಂತರ ನಗು ಬರ್ತದೆ. ಅದು ದೇವರ ರೀತಿ. ಒಂದು ಊರಲ್ಲಿ ಕೃಷ್ಣ ಅನ್ನುವಂತ ಒಬ್ಬ ರೈತ ಇದ್ದ. ಅವನು ವರ್ಷ ಪೂರ್ತಿ ಬೆಳೆ ಬಿತ್ತಿದ್ರು ಮಳೆ ಬಾರ್ದಂತ ಕಾರಣ ಬೆಳೆ ಒಣಗಿ ಹೋಯಿತು. ಗ್ರಾಮಸ್ಥರು ಅವನನ್ನ ನೋಡಿ ಹಾಸ್ಯ ಮಾಡಿದ್ರು, ನಿನ್ ಜೀವನ ಮುಗ್ದೋಯ್ತೆಂಬುದಾಗಿ. ಆದ್ರೆ ಕೃಷ್ಣ ನಗ್ತಾ ಹೇಳ್ದ, ಕಾಲ ಶಾಶ್ವತ ಅಲ್ಲ. ದೇವ್ರು ಬದಲಾಯಿಸಿದ್ರೆ ಎಲ್ಲ ಬದಲಾಗ್ತದೆ. ಮುಂದಿನ ವರ್ಷ ಮಳೆ ಬಂತು, ಅವನ ಹೊಲಗಳ ಹಸಿರಾದ್ವು, ಫಲ ಕೊಟ್ವು. ಜನರು ಆಶ್ಚರ್ಯದಿಂದ ನೋಡಿದ್ರು. ಕೃಷ್ಣ ಮತ್ತೆ ನಗ್ತಾ ಹೇಳ್ದ, ಕಾಲ ಬದಲಾಯಿತು, ಆದ್ರೆ ನಂಬಿಕೆ ಬದಲಾಗಬಾರ್ದಂತ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲೂ ಕೂಡ ಹೀಗೆ ಇರಬಹುದು. ಕೆಲವು ಸಮಯಗಳಲ್ಲಿ ದೇವ್ರ ಮೌನವಾಗಿರಬಹುದು. ಕೆಲವು ವೇಳೆ ಪ್ರಾರ್ಥನೆಗಳಿಗೆ ತಕ್ಷಣ ಉತ್ತರ ಬರೋದಿಲ್ಲ. ಆದರೆ ನೆನ್ಪಿಡಿ, ಮೌನದಲ್ಲೂ ಕೂಡ ದೇವ್ರ ಕೆಲಸ ಮಾಡ್ತಾ ಇರ್ತಾನೆ. ನಿಮ್ಮ ಹೃದಯವನ್ನ, ನಂಬಿಕೆಯನ್ನ, ಸಹನೆಯನ್ನ ಆತನು ಸಿದ್ಧಪಡಿಸ್ತಾ ಇರ್ತಾನೆ. ನಾವು ಬೇಸರಗೊಳ್ಬಾರ್ದು. ಕಾಯುವಿಕೆ ಕಷ್ಟವಾದ್ರೂ ಅದ್ರ ಫಲ ಸಿಹಿಯಾಗಿರ್ತದೆ. ಒಂದು ಉದಾಹರಣೆ, ಪ್ರಕೃತಿಯನ್ನ ಗಮನಿಸಿ. ಚಳಿಗಾಲದಲ್ಲಿ ಎಲೆಗಳು ಬೀಳ್ತವೆ, ಆದ್ರೆ ವಸಂತದಲ್ಲಿ ಅದೇ ಮರ ಹೂಗಳಿಂದ ತುಂಬುತ್ತದೆ. ಮರಕ್ಕೆ ಇದು ಶಾಶ್ವತ ಅಂತ ಅನ್ಸೋದಿಲ್ಲ. ಅದು ಸಹನೆಯಿಂದ ಕಾಯ್ತದೆ. ಜೀವನವೂ ಕೂಡ ಹಾಗೆ. ಕಷ್ಟದ ನಂತರ ಹೊಸ ಆರಂಭ ಬರ್ತದೆ. ಹಾಗಾಗಿ ನೀವು ಈಗ ಕತ್ತಲೆಯ ಸಮಯದಲ್ಲಿದ್ದರೂ ದೇವರ ಸಮಯ ಬಂದಾಗ ಬೆಳಕು ಹೊಳೆಯುತ್ತದೆ. ಆತನ ಸಮಯದಲ್ಲಿ ನಿಮ್ಮ ಕಾಲ ಬದಲಾಗ್ತದೆ. ಆದ್ದರಿಂದ ಫ್ರೆಂಡ್ಸ್, ನಂಬಿಕೆಯಿಂದ ಹೇಳಿ, ನನ್ನ ಕಾಲ ಬದಲಾಗ್ತದೆ. ದೇವರು ನನಗೆ ಹೊಸ ಕಾಲವನ್ನ ನೀಡ್ತಾನೆ ಎಂಬುದಾಗಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.